ಗೋಕರ್ಣ ಘಾಟಿ ಸುಬ್ರಹ್ಮಣ್ಯ, ಬನಶಂಕರಿ ದೇವಸ್ಥಾನ, ಮೈಸೂರಿನ ಚಾಮುಂಡಿ ಬೆಟ್ಟ, ಹುಲಿಗಿಯ ಹುಲಿಗೆಮ್ಮ, ಕೊಪ್ಪಳದ ಅಂಜನಾದ್ರಿ, ಬೇಲೂರಿನ ಚನ್ನಕೇಶವ ದೇಗುಲಗಳು ಬಂದ್ ಆಗುತ್ತೆ. ನಾಳೆ ಇವೆಲ್ಲ ದೇಗುಲಗಳು ಬಂದ್ ಆಗುತ್ತೆ. ಕೊಪ್ಪಳದ ಅಂಜನಾದ್ರಿ, ಬೇಲೂರಿನ ಚನ್ನಕೇಶವ ದೇಗುಲಗಳು, ನಾಳೆ ರಾಜ್ಯಾದ್ಯಂತ ಪ್ರಮುಖ ದೇಗುಲಗಳು ಏನಿದಾವಲ್ಲ ಆ ಎಲ್ಲಾ ದೇಗುಲಗಳು ಕೂಡ ಬಂದ್ ಆಗುತ್ತೆ. ಈಗ ರಕ್ತ ಚಂದ್ರಗ್ರಹಣ ಇದೆ, ರಾಹುಗ್ರಸ್ತ ಚಂದ್ರಗ್ರಹಣ ಇರೋದು. ಹೀಗಾಗಿ ನಾಳೆ ರಾಜ್ಯದ ಪ್ರಮುಖ ದೇವಸ್ಥಾನಗಳು, ಯಾವೆಲ್ಲ ಪ್ರಮುಖ ದೇವಸ್ಥಾನಗಳಿದೆ ಆ ಎಲ್ಲಾ ದೇವಸ್ಥಾನಗಳು ನಾಳೆ ಬೇಗ ಹಾಕುತ್ತವೆ. ನಾಳೆ ದೇವರಿಗೂ ಕೂಡ ದಿಗ್ಬಂಧನ. ಹೀಗಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನಾಳೆ ಮಧ್ಯಾಹ್ನದಿಂದಲೇ ಈ ಎಲ್ಲಾ ದೇಗುಲಗಳು ಕೂಡ ಬಂದ್ ಆಗುತ್ತೆ. 3 ಗಂಟೆ 29 ನಿಮಿಷ ಕಾಲ ಈ ಒಂದು ಗ್ರಹಣ ಸಂಭವಿಸುತ್ತೆ. ಹೀಗಾಗಿ ರಾಜ್ಯದ ಪ್ರಮುಖ ದೇಗುಲಗಳು ಕೂಡ ಬಂದ್ ಆಗುತ್ತೆ. ಇದು ಶತಮಾನದ ಚಂದ್ರಗ್ರಹಣ. ಹೀಗಾಗಿ ನಾಳೆ ರಾತ್ರಿ 9:57ರಿಂದ ತಡರಾತ್ರಿ 1:26ರವರೆಗೆ ಈ ಒಂದು ಗ್ರಹಣ ಇರುತ್ತೆ. ಹೀಗಾಗಿ ರಾಜ್ಯದ ಪ್ರಮುಖ ದೇಗುಲಗಳು ಕೂಡ ನಾಳೆ ಬಂದ್ ಆಗುತ್ತೆ. ಯಾವೆಲ್ಲ ಪ್ರಮುಖ ದೇಗುಲಗಳಿದಾವಲ್ಲ ಆ ಎಲ್ಲಾ ದೇಗುಲಗಳು ಕೂಡ ನಾಳೆ ಬೀಗವನ್ನು ಹಾಕುತ್ತವೆ. ಹೀಗಾಗಿ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ದೇಗುಲದ ಅರ್ಚಕರು ಮಾಡಿಕೊಂಡಿದ್ದಾರೆ. ಒಂದು ಈ ಗ್ರಹಣ ನಾಳೆ ಸಂಭವಿಸುತ್ತಲ್ಲ, ಹೀಗಾಗಿ ರಾಜ್ಯದ ಎಲ್ಲ ಪ್ರಮುಖ ದೇಗುಲಗಳು ಕೂಡ ಬಂದ್ ಆಗುತ್ತೆ. ಒಂದು ಈ ಗ್ರಹಣದಿಂದಾಗಿ ವ್ಯವಸ್ಥೆ ಇರುತ್ತೆ. ಅದು ಗರ್ಭಿಣಿ ಸ್ತ್ರೀಯರು, ವಯಸ್ಸಾದವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀನಿ. ಯಾಕೆಂದ್ರೆ ಅದರದ ಒಂದು ಏನ್ ರೇಸ್ಗಳು ಜಾಸ್ತಿ ಇರುತ್ತೆ, ಅದು ಮಕ್ಕಳ ಮೇಲೆ ಆಗಲಿ ವಯಸ್ಸಾದವ್ರ ಮೇಲೆ ಪರಿಣಾಮಗಳು ಬೀರಬಾರದು ಅಂತ ಎಚ್ಚರಿಕೆಯಾಗಿರಬೇಕು. ಆದ್ರೆ ಅಂತ ಸಮಯದಲ್ಲಿ ಸ್ನಾನ ಮಾಡಿ ತುಪ್ಪ ದೀಪ ಹಚ್ಚಿ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋದು ಬಹಳ ವಿಶೇಷವಾಗಿ. ಯಾವ ದೇವಸ್ಥಾನಕ್ಕೂ ಹೋಗೋಕ್ಕಾಗೋದಿಲ್ಲ ಅಂತ ಸಂದರ್ಭದಲ್ಲಿ ಮನೇಲೆ ಇದ್ದು ದೇವರಿಗೆ ಪೂಜೆ ಮಾಡಿ ಪುನಸ್ಕಾರ ಮಾಡಿ ರಾಷ್ಟ್ರ ರಾಜ್ಯಕ್ಕೆ ಒಳ್ಳೇದಾಗಲಿ, ನಮ್ಮ ಕುಟುಂಬ ಚೆನ್ನಾಗಿರಿ ಅಂತ ಕೇಳ್ಕೊಂಡ್ರೆ ಒಳ್ಳೇದು. ಹಾಗೆ ಈ ಗ್ರಹಣದ ಪರಿಣಾಮಗಳು 27 ನಕ್ಷತ್ರವರೆಗೂ 12 ರಾಶಿಯವರ ಮೇಲೆ ಪರಿಣಾಮ ಇರುತ್ತೆ. ಸಣ್ಣ ಪುಟ್ಟ ಅಹಿತಕರಗಳ ಘಟನೆಗಳು ನಡೀಬಹುದು. ಎಚ್ಚರಿಕೆಯಿಂದ ವ್ಯವಸ್ಥೆ ಮಾಡಬೇಕು ಅನ್ನೋದೇ ನಮ್ಮ ಆಶೆ ಆಗಿರ್ತಕ್ಕಂಥ. ವರ್ಷಕಾಲ ಮತ್ತು ಮೋಕ್ಷಕಾಲದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಯಾವ ಪೂಜೆಗಳು ನಡೆಯುತ್ತೆ ಗುರುಗಳೇ? ಅಂದ್ರೆ ಎಂದಿನಿಂದ ನಾವು ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ಮಾಡ್ತಕ್ಕಂಥ ಪೂಜೆಗಳೇ ನಾವು ಒಳಗೆ ಮಾಡ್ತಕ್ಕಂಥದ್ದು. ಯಾವ ರೀತಿ ಅಮ್ಮನವ್ರಿಗೆ ಯಾವ ರೀತಿ ದಿನ ಪ್ರದೋಷ ಕಾಲ ಪ್ರಾತಃ ಕಾಲದಲ್ಲಿ ಏನ್ ಪೂಜೆ ಮಾಡ್ತೀವೋ ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ಅದೇ ತರ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥ. ದೇವಸ್ಥಾನ ಬಾಗ್ಲಾಗ್ತಾರೆ ಹೇಗೆ ದೇವಸ್ಥಾನ ಮುಂದ್ಗಡೆ ಬಾಗಿಲು ಹಾಕೊಂಡಿದ್ವಿ. ದೇವಸ್ಥಾನ ಮಹಾದ್ವಾರ ಕ್ಲೋಸ್ ಮಾಡ್ಕೊಂಡು ಒಳಗಡೆ ಪೂಜಾ ಕೈಂಕರ್ಯಗಳೆಲ್ಲ ನಡೆಸ್ಕೊಂಡು ಹೋಗ್ತೀವಿ ನಾವು. ಚಂದ್ರಗ್ರಹಣ ಅಂತಂದ್ರೆ ಕೆಲವರಿಗೆ ಸಾಕಷ್ಟು ಭಯ ಇರುತ್ತೆ, ಹೊರಗಡೆ ಓಡಾಡಬಾರ್ದು, ಈ ರೀತಿಯಾದಂತಹ ಕಲ್ಪನೆಗಳಿರುತ್ತೆ. ಚಂದ್ರಗ್ರಹಣದಲ್ಲಿ ಯಾವ ರೀತಿಯಾಗಿರಬೇಕು ಜನರು ಅಂತ ಅಂದ್ರೆ ಮನೆಯಲ್ಲಿ ಎಚ್ಚರಿಕೆಯಾಗಿರ್ಬೇಕು. ವಯಸ್ಸಾದವರು ಇರ್ಬೋದು, ಮಕ್ಕಳು ಇರ್ಬೋದು, ಸಣ್ಣ ಗರ್ಭಿಣಿ ಸ್ತ್ರೀಯರು ಇರ್ಬೋದು, ಆರೋಗ್ಯ ಇಲ್ಲದೆ ಇರತಕ್ಕಂಥ ಇರ್ಬೋದು, ರೋಗ ರುಜಿನ ಇರೋರು ಬಹಳ ಎಚ್ಚರಿಕೆಯಾಗಿರ್ಬೋದು. ಆ ಸಮಯದಲ್ಲಿ ಯಾರು ಹೊರಗಡೆ ಎಲ್ಲ ಬರಬಾರದು. ಆಮೇಲೆ ಅದನ್ನ ನಾನು ಪರಿಶೀಲನೆ ಮಾಡ್ತೀನಿ, ಕೌತುಕ ನೋಡ್ತೀನಿ ಅಂತ ಹೇಳಬಾರದು. ಅದರಿಂದ ಏನಾದ್ರು ಸಣ್ಣ ಪುಟ್ಟ ಘಟನೆ ಆಗುತ್ತೆ. ಅದರಿಂದ ಎಚ್ಚರಿಕೆ ವಹಿಸಿ ದೊಡ್ಡವರು ಮಕ್ಕಳಿಗೆ ತಿಳುವಳಿಕೆ ಹೇಳಬೇಕು. ವಯಸ್ಸಾದವ್ರನ್ನ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಗರ್ಭಿಣಿ ಸ್ತ್ರೀಯರನ್ನ ಎಚ್ಚರಿಕೆಯಿಂದ ನೋಡ್ಕೊಂಡ್ರೆ ತುಂಬಾ ಒಳಿತಾಗುತ್ತೆ ಅನ್ನೋದು ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ಕೌತುಕ ನಡೆಯುವ ಸಂದರ್ಭದಲ್ಲೂ ಕೂಡ ಕೆಲವರು ಊಟ ಮಾಡಬಾರದು, ಆದ್ರೆ ಈ ರೀತಿಯಾದಂತಹ ಕಲ್ಪನೆಗಳಿದೆ. ಈ ಗ್ರಹಣದ ಸಂದರ್ಭದಲ್ಲಿ ಊಟ ಮಾಡಬೇಕಾ, ಆ ಪರಿಸ್ಥಿತಿ ಆ ಎಲ್ಲ ಯಾವ ರೀತಿಯಾಗಿರುತ್ತೆ ಅಂತ ಅಂದ್ರೆ ಇಲ್ಲಿ ಹೇಳಿದಾನೆ 6 ಗಂಟೆ 4:30-5 ಗಂಟೆ ಒಳಗಡೆ ಊಟ ಎಲ್ಲ ಮಾಡಿರ್ಬೇಕು. ಆ ಸಂದರ್ಭದಲ್ಲಿ ಹೊಟ್ಟೆ ಖಾಲಿ ಇರಬೇಕು ಅಂತ ಹೇಳ್ತಾನೆ. ಯಾವುದೇ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀಳಬಾರದು ಅಂತ ಹೇಳಿ ಗ್ರಹಣಾಚರಣೆ ಇರ್ತಕ್ಕಂಥದ್ದು. ನಾವು ತಿಂತೀವಿ, ಕುಡಿತೀವಿ, ಏನ್ ಮಾಡ್ತೀವಿ ಅನ್ನೋದಿದ್ರೆ ಅದು ಅವ್ರವ್ರಿಗೆ ಸೇರ್ತಕ್ಕಂಥ, ಅದರ ಪರಿಣಾಮ ಅವ್ರನ್ನ ಕೇಳಬೇಕಾಗ್ತದೆ. ಆ ಸಂದರ್ಭ ಶಾಸ್ತ್ರ ಹೇಳಿದ್ದಾನೆ, ಈ ತರ ನಡಿಬೇಕು, ಹಿಂಗ್ ನಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾನೆ. ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಕುಟುಂಬಕ್ಕೆ ಒಳಿತಾಗತ್ತೆ ಅನ್ನೋದು ನಮ್ಮ ಆಶೆ ಆಗಿರ್ತಕ್ಕಂಥದ್ದು. ಮೋಕ್ಷ ಕಾಲದ ನಂತರದಲ್ಲಿ ಯಾವ ರೀತಿಯಾಗಿ ಪೂಜೆ ಆರಂಭ ಆಗುತ್ತೆ ಅಂತೇಳಿ ದೇವಸ್ಥಾನ ಎಲ್ಲ ಶುದ್ಧಿ ಆಗುತ್ತೆ, ಪುಣ್ಯ ಮಾಡ್ತೀವಿ. ಸ್ಥಾಪನೆ ಆದ ನಂತರ ದೇವಸ್ಥಾನ ಶುದ್ಧಿ ಮಾಡಿ ಅಭಿಷೇಕ ಮಾಡಿ ಭಕ್ತಾದಿಗಳಿಗೆ ದೇವರ ದರ್ಶನ ವ್ಯವಸ್ಥೆ ಮಾಡಿಕೊಡ್ಲಾಗ್ತದೆ. ನಾಡಿನ ಜನತೆಗೆ ಏನು ತಿಳಿಯಕ್ಕೆ ಇಷ್ಟಪಡ್ತೀರಿ ಚಂದ್ರಗಳ ಪ್ರಯುಕ್ತವಾಗಿ? ಅಂದ್ರೆ ಬಹಳ ಎಚ್ಚರಿಕೆಯಾಗಿರಿ ಅಂತ ಹೇಳೋದು ನಮ್ಮ ಆಶೆ ಆಗಿರ್ತಕ್ಕಂಥದ್ದು. ಅದನ್ನ ಕೌತುಕವನ್ನ ನೋಡೋದು, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಕೊಂತಾಗೋದು, ಆಮೇಲೆ ಮೈ ಮೇಲೆ ಹೊರಗಡೆ ಹೋಗೋದನ್ನ ಮೈ ಮೇಲೆ ಎಳ್ಕೊಂಡು ಪರ್ಚ್ಕೊಳ್ಳುವಂತಹ ಕೆಲಸ ಮಾಡಕ್ ಹೋಗ್ಬೇಡಿ. ಎಚ್ಚರಿಕೆಯಿಂದ ಇದ್ದು ನಿಮ್ಮ ಮನೆಯಲ್ಲಿ ನಿಮ್ಮ ದೇವರನ್ನ ಪ್ರಾರ್ಥನೆ ಮಾಡಿ ಆ ಸಂದರ್ಭದಲ್ಲಿ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ ಅಂತ ಹೇಳೋದು ನಮ್ಮ ಆಶೆ ಆಗಿರ್ತಕ್ಕಂಥದ್ದು. ಇದಿಷ್ಟು ದೇವಾಲಯದ ಪ್ರಧಾನಾರ್ಚಕರಾದಂತಹ ಶಶಿಕರ್ ದೀಕ್ಷಿತ್ ಅವರ ಮಾತುಗಳು. ಗ್ರಹಣದ ಸ್ಪರ್ಶಕಾಲ ಮತ್ತು ಮೋಕ್ಷಕಾಲದಲ್ಲೂ ಕೂಡ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ. ದೇವಾಲಯಕ್ಕೆ ಯಾರಿಗೂ ಕೂಡ ಪ್ರವೇಶ ಇರುವುದಿಲ್ಲ. ಜೊತೆಗೆ ಈ ಸಂದರ್ಭ ಕೂಡ ಗರ್ಭಿಣಿಯರು, ಮಕ್ಕಳು ಬಹಳ ಎಚ್ಚರಿಕೆಯಲ್ಲಿ ಇರಬೇಕು ಅಂತ ಹೇಳಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಲ್ಲಿ ಬರ್ಬೇಕು, ಕನ್ನಡ, ಮೈಸೂರು. ಗೋಕರ್ಣ ಘಾಟಿ ಸುಬ್ರಹ್ಮಣ್ಯ, ಬನಶಂಕರಿ ದೇವಸ್ಥಾನ, ಮೈಸೂರಿನ ಚಾಮುಂಡಿ ಬೆಟ್ಟ, ಹುಲಿಗಿಯ ಹುಲಿಗೆಮ್ಮ, ಕೊಪ್ಪಳದ ಅಂಜನಾದ್ರಿ, ಬೇಲೂರಿನ ಚನ್ನಕೇಶವ ದೇಗುಲಗಳು ಬಂದ್ ಆಗುತ್ತೆ. ನಾಳೆ ಇವೆಲ್ಲ ದೇಗುಲಗಳು ಬಂದ್ ಆಗುತ್ತೆ. ಕೊಪ್ಪಳದ ಅಂಜನಾದ್ರಿ, ಬೇಲೂರಿನ ಚನ್ನಕೇಶವ ದೇಗುಲಗಳು, ನಾಳೆ ರಾಜ್ಯಾದ್ಯಂತ ಪ್ರಮುಖ ದೇಗುಲಗಳು ಏನಿದಾವಲ್ಲ ಆ ಎಲ್ಲಾ ದೇಗುಲಗಳು ಕೂಡ ಬಂದ್ ಆಗುತ್ತೆ.
ಈಗ ರಕ್ತ ಚಂದ್ರಗ್ರಹಣ ಇದೆ, ರಾಹುಗ್ರಸ್ತ ಚಂದ್ರಗ್ರಹಣ ಇರೋದು. ಹೀಗಾಗಿ ನಾಳೆ ರಾಜ್ಯದ ಪ್ರಮುಖ ದೇವಸ್ಥಾನಗಳು, ಯಾವೆಲ್ಲ ಪ್ರಮುಖ ದೇವಸ್ಥಾನಗಳಿದೆ ಆ ಎಲ್ಲಾ ದೇವಸ್ಥಾನಗಳು ನಾಳೆ ಬೇಗ ಹಾಕುತ್ತವೆ. ನಾಳೆ ದೇವರಿಗೆ ಕೂಡ ದಿಗ್ಬಂಧನ. ಹೀಗಾಗಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನಾಳೆ ಮಧ್ಯಾಹ್ನದಿಂದಲೇ ಈ ಎಲ್ಲಾ ದೇಗುಲಗಳು ಕೂಡ ಬಂದ್ ಆಗುತ್ತೆ. 3 ಗಂಟೆ 29 ನಿಮಿಷ ಕಾಲ ಈ ಒಂದು ಗ್ರಹಣ ಸಂಭವಿಸುತ್ತೆ. ಹೀಗಾಗಿ ರಾಜ್ಯದ ಪ್ರಮುಖ ದೇಗುಲಗಳು ಕೂಡ ಬಂದ್ ಆಗುತ್ತೆ. ಇದು ಶತಮಾನದ ಚಂದ್ರಗ್ರಹಣ. ಹೀಗಾಗಿ ನಾಳೆ ರಾತ್ರಿ 9:57ರಿಂದ ತಡರಾತ್ರಿ 1:26ರವರೆಗೆ ಈ ಒಂದು ಗ್ರಹಣ ಇರುತ್ತೆ. ಹೀಗಾಗಿ ರಾಜ್ಯದ ಪ್ರಮುಖ ದೇಗುಲಗಳು ಕೂಡ ನಾಳೆ ಬಂದ್ ಆಗುತ್ತೆ. ಯಾವೆಲ್ಲ ಪ್ರಮುಖ ದೇಗುಲಗಳಿದಾವಲ್ಲ ಆ ಎಲ್ಲಾ ದೇಗುಲಗಳು ಕೂಡ ನಾಳೆ ಬೀಗವನ್ನು ಹಾಕುತ್ತವೆ. ಹೀಗಾಗಿ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ದೇಗುಲದ ಅರ್ಚಕರು ಮಾಡಿಕೊಂಡಿದ್ದಾರೆ. ಒಂದು ಈ ಗ್ರಹಣ ನಾಳೆ ಸಂಭವಿಸುತ್ತಲ್ಲ, ಹೀಗಾಗಿ ರಾಜ್ಯದ ಎಲ್ಲಾ ಪ್ರಮುಖ ದೇಗುಲಗಳು ಕೂಡ ಬಂದ್ ಆಗುತ್ತೆ. ಒಂದು ಈ ಗ್ರಹಣದಿಂದಾಗಿ ವ್ಯವಸ್ಥೆ ಇರುತ್ತೆ. ಅದು ಗರ್ಭಿಣಿ ಸ್ತ್ರೀಯರು, ವಯಸ್ಸಾದವರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀನಿ. ಯಾಕೆಂದ್ರೆ ಅದರದ ಒಂದು ಏನ್ ರೇಸ್ಗಳು ಜಾಸ್ತಿ ಇರುತ್ತೆ ಅದು ಮಕ್ಕಳ ಮೇಲೆ ಆಗಲಿ ವಯಸ್ಸಾದವ್ರ ಮೇಲೆ ಪರಿಣಾಮಗಳು ಬೀರಬಾರ್ದು ಅಂತ ಎಚ್ಚರಿಕೆಯಾಗಿರಬೇಕು. ಆದ್ರೆ ಅಂತ ಸಮಯದಲ್ಲಿ ಸ್ನಾನ ಮಾಡಿ ತುಪ್ಪದ ದೀಪ ಹಚ್ಚಿ ನಮ್ಮ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳೋದು ಬಹಳ ವಿಶೇಷವಾಗಿ. ಯಾವ ದೇವಸ್ಥಾನಕ್ಕೂ ಹೋಗೋಕ್ಕಾಗೋದಿಲ್ಲ ಅಂತ ಸಂದರ್ಭದಲ್ಲಿ ಮನೇಲೇ ಇದ್ದು ದೇವರಿಗೆ ಪೂಜೆ ಮಾಡಿ ಪುನಸ್ಕಾರ ಮಾಡಿ ರಾಷ್ಟ್ರ ರಾಜ್ಯಕ್ಕೆ ಒಳ್ಳೇದಾಗಲಿ, ನಮ್ಮ ಕುಟುಂಬ ಚೆನ್ನಾಗಿರಲಿ ಅಂತ ಕೇಳ್ಕೊಂಡ್ರೆ ಒಳ್ಳೇದು. ಹಾಗೆ ಈ ಗ್ರಹಣದ ಪರಿಣಾಮಗಳು 27 ನಕ್ಷತ್ರವರೆಗೂ 12 ರಾಶಿಯವರ ಮೇಲೆ ಪರಿಣಾಮ ಇರುತ್ತೆ. ಸಣ್ಣ ಪುಟ್ಟ ಅಹಿತಕರಗಳ ಘಟನೆಗಳು ನಡೀಬಹುದು. ಎಚ್ಚರಿಕೆಯಿಂದ ವ್ಯವಸ್ಥೆ ಮಾಡಬೇಕು ಅನ್ನೋದೇ ನಮ್ಮ ಆಶೆ ಆಗಿರ್ತಕ್ಕಂಥ. ವರ್ಷಕಾಲ ಮತ್ತು ಮೋಕ್ಷಕಾಲದಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಯಾವ ಪೂಜೆಗಳು ನಡೆಯುತ್ತೆ ಗುರುಗಳೇ? ಅಂದ್ರೆ ಎಂದಿನಂತೆ ನಾವು ರುದ್ರಾಭಿಷೇಕ ಪಂಚಾಮೃತಾಭಿಷೇಕ ಮಾಡ್ತಕ್ಕಂಥ ಪೂಜೆಗಳೇ ನಾವು ಒಳಗೆ ಮಾಡ್ತಕ್ಕಂಥದ್ದು. ಯಾವ ರೀತಿ ಅಮ್ಮನವ್ರಿಗೆ ಯಾವ ರೀತಿ ದಿನ ಪ್ರದೋಷ ಕಾಲ ಪ್ರಾತಃ ಕಾಲದಲ್ಲಿ ಏನ್ ಪೂಜೆ ಮಾಡ್ತೀವೋ ಗ್ರಹಣ ಕಾಲದಲ್ಲಿ ವಿಶೇಷವಾಗಿ ಅದೇ ತರ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇರ್ತಕ್ಕಂಥ. ದೇವಸ್ಥಾನ ಬಾಗ್ಲಾಗ್ತಾರೆ ಹೇಗೆ ದೇವಸ್ಥಾನ ಮುಂದ್ಗಡೆ ಬಾಗ್ಲು ಹಾಕೊಂಡಿದ್ವಿ. ದೇವಸ್ಥಾನ ಮಹಾದ್ವಾರ ಕ್ಲೋಸ್ ಮಾಡ್ಕೊಂಡು ಒಳಗಡೆ ಪೂಜಾ ಕೈಂಕರ್ಯಗಳೆಲ್ಲ ನಡೆಸ್ಕೊಂಡು ಹೋಗ್ತೀವಿ ನಾವು. ಚಂದ್ರಗ್ರಹಣ ಅಂತಂದ್ರೆ ಕೆಲವರಿಗೆ ಸಾಕಷ್ಟು ಭಯ ಇರುತ್ತೆ, ಹೊರಗಡೆ ಓಡಾಡಬಾರ್ದು, ಈ ರೀತಿಯಾದಂತಹ ಕಲ್ಪನೆಗಳಿರುತ್ತೆ. ಚಂದ್ರಗ್ರಹಣದಲ್ಲಿ ಯಾವ ರೀತಿಯಾಗಿರಬೇಕು ಜನರು ಅಂತ ಅಂದ್ರೆ ಮನೆಯಲ್ಲಿ ಎಚ್ಚರಿಕೆಯಾಗಿರ್ಬೇಕು. ವಯಸ್ಸಾದವರು ಇರ್ಬೋದು, ಮಕ್ಕಳು ಇರ್ಬೋದು, ಸಣ್ಣ ಗರ್ಭಿಣಿ ಸ್ತ್ರೀಯರು ಇರ್ಬೋದು, ಆರೋಗ್ಯ ಇಲ್ಲದೆ ಇರತಕ್ಕಂಥವ್ರು ಇರ್ಬೋದು, ರೋಗ ರುಜಿನ ಇರೋರು ಬಹಳ ಎಚ್ಚರಿಕೆಯಾಗಿರ್ಬೋದು. ಆ ಸಮಯದಲ್ಲಿ ಯಾರು ಹೊರಗಡೆ ಎಲ್ಲ ಬರಬಾರದು. ಆಮೇಲೆ ಅದನ್ನ ನಾನು ಪರಿಶೀಲನೆ ಮಾಡ್ತೀನಿ, ಕೌತುಕ ನೋಡ್ತೀನಿ ಅಂತ ಹೇಳ್ಬಾರದು. ಅದರಿಂದ ಏನಾದ್ರು ಸಣ್ಣ ಪುಟ್ಟ ಘಟನೆ ಆಗುತ್ತೆ. ಅದರಿಂದ ಎಚ್ಚರಿಕೆ ವಹಿಸಿ ದೊಡ್ಡವರು ಮಕ್ಕಳಿಗೆ ತಿಳುವಳಿಕೆ ಹೇಳಬೇಕು. ವಯಸ್ಸಾದವ್ರನ್ನ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಗರ್ಭಿಣಿ ಸ್ತ್ರೀಯರನ್ನ ಎಚ್ಚರಿಕೆಯಿಂದ ನೋಡ್ಕೊಂಡ್ರೆ ತುಂಬಾ ಒಳಿತಾಗುತ್ತೆ ಅನ್ನೋದು ನಮ್ಮ ಆಸೆ ಆಗಿರ್ತಕ್ಕಂಥದ್ದು. ಕೌತುಕ ನಡೆಯುವ ಸಂದರ್ಭದಲ್ಲೂ ಕೂಡ ಕೆಲವರು ಊಟ ಮಾಡಬಾರದು, ಅಂದ್ರೆ ಈ ರೀತಿಯಾದಂತಹ ಕಲ್ಪನೆಗಳಿದೆ. ಈ ಗ್ರಹಣದ ಸಂದರ್ಭದಲ್ಲಿ ಊಟ ಮಾಡಬೇಕಾ, ಆ ಪರಿಸ್ಥಿತಿ ಆ ಎಲ್ಲ ಯಾವ ರೀತಿಯಾಗಿರುತ್ತೆ ಅಂತ ಅಂದ್ರೆ ಇಲ್ಲಿ ಹೇಳಿದಾನೆ 6 ಗಂಟೆ 4:05 ಗಂಟೆ ಒಳಗಡೆ ಊಟ ಎಲ್ಲ ಮಾಡಿರ್ಬೇಕು. ಆ ಸಂದರ್ಭದಲ್ಲಿ ಹೊಟ್ಟೆ ಖಾಲಿ ಇರಬೇಕು ಅಂತ ಹೇಳ್ತಾನೆ. ಯಾವುದೇ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀಳಬಾರ್ದು ಅಂತ ಹೇಳಿ ಗ್ರಹಣಾಚರಣೆ ಇರ್ತಕ್ಕಂಥದ್ದು. ನಾವು ತಿಂತೀವಿ, ಕುಡಿತೀವಿ, ಏನ್ ಮಾಡ್ತೀವಿ ಅನ್ನೋದಿದ್ರೆ ಅದು ಅವ್ರವ್ರಿಗೆ ಸೇರ್ತಕ್ಕಂಥ, ಅದರ ಪರಿಣಾಮ ಅವ್ರನ್ನ ಕೇಳಬೇಕಾಗ್ತದೆ. ಆ ಸಂದರ್ಭ ಶಾಸ್ತ್ರ ಹೇಳಿದ್ದಾನೆ, ಈ ತರ ನಡಿಬೇಕು, ಹಿಂಗ್ ನಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾನೆ. ಅದನ್ನ ನಾವು ಫಾಲೋ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಕುಟುಂಬಕ್ಕೆ ಒಳಿತಾಗತ್ತೆ ಅನ್ನೋದು ನಮ್ಮ ಆಶೆ ಆಗಿರ್ತಕ್ಕಂಥದ್ದು. ಮೋಕ್ಷ ಕಾಲದ ನಂತರದಲ್ಲಿ ಯಾವ ರೀತಿಯಾಗಿ ಪೂಜೆ ಆರಂಭ ಆಗುತ್ತೆ ಅಂತ ಹೇಳಿ ದೇವಸ್ಥಾನ ಎಲ್ಲ ಶುದ್ಧಿ ಆಗುತ್ತೆ, ಪುಣ್ಯ ಮಾಡ್ತೀವಿ. ಸ್ಥಾಪನೆ ಆದ ನಂತರ ದೇವಸ್ಥಾನ ಶುದ್ಧಿ ಮಾಡಿ ಅಭಿಷೇಕ ಮಾಡಿ ಭಕ್ತಾದಿಗಳಿಗೆ ದೇವರ ದರ್ಶನ ವ್ಯವಸ್ಥೆ ಮಾಡಿಕೊಡ್ಲಾಗ್ತದೆ. ನಾಡಿನ ಜನತೆಗೆ ಏನು ತಿಳಿಯಕ್ಕೆ ಇಷ್ಟಪಡ್ತಾರೆ ಚಂದ್ರಗಳ ಪ್ರಯುಕ್ತವಾಗಿ? ಅಂದ್ರೆ ಬಹಳ ಎಚ್ಚರಿಕೆಯಾಗಿರಿ ಅಂತ ಹೇಳೋದು ನಮ್ಮ ಆಶೆ ಆಗಿರ್ತಕ್ಕಂಥದ್ದು. ಅದನ್ನ ಕೌತುಕವನ್ನ ನೋಡೋದು, ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಕುಂತಾಗೋದು, ಆಮೇಲೆ ಮೈ ಮೇಲೆ ಹೊರಗಡೆ ಹೋಗೋದನ್ನ ಮೈ ಮೇಲೆ ಎಳ್ಕೊಂಡು ಪರ್ಚ್ಕೊಳ್ಳುವಂತ ಕೆಲಸ ಮಾಡಕ್ ಹೋಗ್ಬೇಡಿ. ಎಚ್ಚರಿಕೆಯಿಂದ ಇದ್ದು ನಿಮ್ಮ ಮನೆಯಲ್ಲಿ ನಿಮ್ಮ ದೇವರನ್ನ ಪ್ರಾರ್ಥನೆ ಮಾಡಿ ಆ ಸಂದರ್ಭದಲ್ಲಿ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ ಅಂತ ಹೇಳೋದು ನಮ್ಮ ಆಶೆ ಆಗಿರ್ತಕ್ಕಂಥದ್ದು. ಇದಿಷ್ಟು ದೇವಾಲಯದ ಪ್ರಧಾನಾರ್ಚಕರಾದಂತಹ ಶಶಿಕಲಾ ದೀಕ್ಷಿತ್ ಅವರ ಮಾತುಗಳು. ಗ್ರಹಣದ ಸ್ಪರ್ಶಕಾಲ ಮತ್ತು ಮೋಕ್ಷಕಾಲದಲ್ಲೂ ಕೂಡ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತೆ. ದೇವಾಲಯಕ್ಕೆ ಯಾರೂ ಕೂಡ ಪ್ರವೇಶ ಇರುವುದಿಲ್ಲ. ಜೊತೆಗೆ ಈ ಸಲೂ ಕೂಡ ಗರ್ಭಿಣಿಯರು ಮಕ್ಕಳು ಬಹಳ ಎಚ್ಚರಿಕೆಯಲ್ಲಿರಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಸಚಿವ ಜೊತೆಗೆ ವಿನೋದ್ ಪಡವಾರಳ್ಳಿ, ಕನ್ನಡ, ಮೈಸೂರು.